ಒಂದು ರಥದಲ್ಲಿ ಕೂತಿದ್ದಾನೆ. ಆ ರಥದಲ್ಲಿ ನಿಂತ ರಥಸ್ವಾಮಿಯನ್ನು ಕಾಣ್ತಾ ಇದ್ದಾನೆ. ನಾವು ನಮ್ಮ ರಥದಲ್ಲಿ ಸಾರಥಿಯನ್ನು ಕಂಡ್ರೆ ಎಷ್ಟು ಖುಷಿ ಆಗುವುದಿಲ್ಲ. ಆಗ ಮಾತಾಡ್ಲಿಕ್ಕೆ ಮುಗಿಸೋದೇ ಇರುವುದಿಲ್ಲ. ಹೇಗೆ ದೇವರ ಹತ್ರವೇ ಮಾತಾಡ್ತಾ ಇರಬೇಕು ಕಾಣುತ್ತೆ. ಉಳಿದವರು ಯಾವುದೇ ಕಾಣುವುದಿಲ್ಲ. ಅವನ ಹತ್ರ ಕುದುರೆಯನ್ನು ಬಿಡು, ಅಲ್ಲಿಯೇ ನಿಲ್ಲಿಸು, ಈಚೆ ಬಾ ಹೇಳಬೇಕಾಗುತ್ತೆ. ನಿಜವಾಗಿ 4 ಕುದುರೆ ಕಟ್ಟಿಕೊಂಡು ಬಂದಿದ್ದ ಅರ್ಜುನ ತನ್ನ ರಥಕ್ಕೆ. ಅದರೊಟ್ಟಿಗೆ ಒಂದು ಕುದುರೆ ಇತ್ತು, 5ನೇ ಕುದುರೆ, ಅದು ಕಾಣುವುದಿಲ್ಲ. ಆ 4 ಕುದುರೆ ಮಾತ್ರ ಹೊರಗಿನ ಕೃಷ್ಣನ ಕೈಯಲ್ಲಿ ಉಂಟು. ಮತ್ತೊಂದು ಕುದುರೆ ಒಳಗಿನ ಕೃಷ್ಣನ ಕೈಯಲ್ಲಿ. ಅದನ್ನು ಎತ್ತಿಸಿದ್ದೀಗ ಶ್ರೀಕೇಶ ಅಂತ. 4 ಕುದುರೆಗಳೆದುರು ಶ್ರೋತ್ರಂ ಮನೋ ವಾಕ್ ಪ್ರಾಣ ಚಕ್ಷು. ಅದರಲ್ಲಿ ಚಕ್ಷು ಶ್ರೋತ್ರಂ 2 ಹೊರಗಿದೆ, ಮನಸ್ಸು ಹೊರಗಿದೆ, ವಾಕ್ ಪ್ರಾಣ ಅದು 2 ಹೊರಗಿದೆ. ಈ 4 ಹೊರಗಿಂದ್ರಿಯಗಳಿಗೆ 4 ಕುದುರೆ ಕಟ್ಟಿದ. ಅದು ಸ್ವಚ್ಛ ಇದೆ, ಬಿಳಿ ಇದೆ, ಅದು ಬಣ್ಣ ಬಗೆಯಿಲ್ಲ. ಅದರಲ್ಲಿ ಯಾವುದೇ ಆವೇಶಗಳು ಇಲ್ಲ, ಕೋಪ ಇಲ್ಲ, ರಾಗ ಮತ್ತು ದ್ವೇಷ ಇದು 2 ಕೆಂಪು ಮತ್ತೆ ಕಪ್ಪು. ಅದು 2 ಕುದುರೆ ಅಲ್ಲ, ಕೆಂಪು ಕಪ್ಪು ಕುದುರೆ ಅಲ್ಲ. ರಾಗ ದ್ವೇಷ ಇಲ್ಲ. ಅದರ ವಿರುದ್ಧ ಹೋರಾಟ ಆದ್ರಿಂದ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಒಳಗೆ ಒಂದು ಕುದುರೆ ಕೂತಿದೆ. ಆ ಒಳಗಿನ ಕುದುರೆ ಕೃಷ್ಣನ ಕೈಗೆ ಸಿಗಲಿಲ್ಲ. ಇನ್ನು ಸಿಕ್ಕಿದೆ, ಸಿಗಲಿಲ್ಲ, ಸಿಗಲಿಲ್ಲ, ಸಿಕ್ಕಿದೆ. ಇದು ಅರ್ಜುನನಿಗೆ ಆಗ್ತಾ ಇಲ್ಲ, ಇನ್ನು ಆಗುವುದಿಲ್ಲ, ಹೀಗಾಗಿದೆ. ಅದನ್ನು ಹೊರಗಿನ 4 ಕುದುರೆಗಳ ಹಗ್ಗವನ್ನು ಕೃಷ್ಣನ ಕೈಗೆ ಕೊಟ್ಟ, ತಗೊಂಡು ಹೋಗ್ರತ ಅಂತ ಹೇಳಿದ. ಒಳಗಿನ ಒಂದು ಕುದುರೆ ಮಾತ್ರ ಈಗ ಅದು ಕೋಟಿಯಾಗಿ ಬಿಟ್ಟಿದೆ. ಅದು ಚಂಚಲನ್ನು ಇವನ ಕೃಷ್ಣ ಹೇಳ್ತಾನೆ ಮುಂದೆ. ಹಾಗೆ ಹೋಗ್ತಾ ಉಂಟು, ಈಚೆ ಬರ್ತಾ ಉಂಟು, ಸಿಗ್ತಾ ಇಲ್ಲ, ಜಾರ್ತಾ ಉಂಟು, ಕುಸಿತಾ ಇದೆ, ನಿಲ್ಲುವುದಿಲ್ಲ, ಹೇಳುವುದಿಲ್ಲ, ಕೇಳುವುದಿಲ್ಲ ಅಂತ. ಆ ಒಳಗಿನ ಕುದುರೆಯನ್ನು ಹದಗೊಳಿಸಬೇಕು ಅಂತ ಹೇಳಿ ಬಹಳ ಮುಖದಿಂದ ಅರ್ಜುನ ಋಷಿಕೇಶನ ಹತ್ರ ಬಂದು. ಈಗ ಋಷಿಕೇಶ ಯಾರು ಬರ್ತಾರೆ. ಹಾಗಾಗಿ ಹೇಳಿದ ಸೇನೆಯವರು ಬೇವ ಮಧ್ಯೆ ರಥಂ ಸ್ಥಾಪನ, ನನ್ನ ರಥ ನಿಲ್ಲಿಸು. ಕುದುರೆಯನ್ನು ಕಟ್ಕೊಂಡವರು ಆ ರಥ ನಿಲ್ಲಿಸಿದಾಗ ಈ ರಥ ನಿಲ್ತದೆ. ಈ ರಥದಲ್ಲಿ ಇನ್ನೊಂದು ರಥ ಇದೆ, ಮನೋರಥ ಇದೆ. ಆ ಮನೋರಥ ಅದು ನಿನ್ನ ಕೈಗೆ ಸಿಕ್ಕಿದ ಅಂತ ನೋಡ್ಬೇಕು. ಅದು ನನ್ನ ಕೈಯಲ್ಲಿ ಸಿಕ್ಕಿದೆ ಎನ್ನುವ ಭ್ರಮೆಯೂ ನನಗಿದೆ. ನಾನು ಹೇಳಿದಾಗೆ ಹೇಳುತ್ತೆ ಮನಸ್ಸು ಅಂತ. ಕುದುರೆಗಳು ಹೇಳುವುದು ಕೇಳದಿದ್ರು ನಾವು ಹೇಳಿದ್ದು ನಮ್ಮನ್ನು ಕೇಳಿಸಿಕೊಳ್ಬಹುದಲ್ಲ. ಹೊರಗಿನ ಇಂದ್ರಿಯಗಳು ಎಲ್ಲಿ ಬೇಕಾದರೂ ಓಡಲಿ, ಒಳಗಿನ ಇಂದ್ರಿಯ ಓಡುವುದಿಲ್ಲಲ್ಲ ಅಂತ. ಆದ್ರೆ ಕೃಷ್ಣ ಆಚೆ ಕೇಳ್ತಾನೆ, ಒಳಗಿನ ಇಂದ್ರಿಯ ಓಡಿದ್ದಕ್ಕೆ ಹೊರಗೆ ಇಂದ್ರಿಯ ಓಡು. ಮನಸ್ಸು ಒಂದೊಮ್ಮೆ ಇಲ್ಲದಿದ್ರೆ ಕಣ್ಣಿಂದ ಇದ್ರೂ ಉಪಯೋಗ ಇಲ್ಲ. ನಮ್ದು ಮನೆಯಲ್ಲಿರತಕ್ಕ ಅಡುಗೆ ಮನೆಯಲ್ಲಿ ಸ್ಟೌವಿನ ಮೇಲಿರತಕ್ಕಂಥ ಯಾವುದೋ ಪದಾರ್ಥವೇ ಕಾಣ್ತಾ ಇರ್ತದೆ ನಮಗೆ. ಯಾಕೆ? ಕಣ್ಣಿಲ್ಲಿ ಉಂಟಲ್ಲ ಅಂತ. ಹೌದಯ್ಯ, ಮನಸ್ಸಲ್ಲಿ ಅದೇ ಕಾಣುತ್ತೆ. ಕಣ್ಣಿಲ್ಲಿದೆ, ಕಿವಿಯಲ್ಲಿದೆ, ಆದ್ರೆ ಕೇಳೋದಲ್ಲಿದ್ದೆ, ಕಾಣೋದಲ್ಲಿದ್ದೆ. ಯಾಕೆಂದ್ರೆ ಮನಸ್ಸಿಲ್ಲಿದೆ. ಇದು ಆಚೀಚೆ ಆಗಿದೆ. ಅದನ್ನ ಮನಸ್ಸಿನ ಬಗ್ಗೆ ಪದವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅರ್ಜುನ ಕೃಷ್ಣನ ಹತ್ತಿರ ಬಂದ. ಅಚ್ಯುತ ಅಂದ. ಶುಚಿಗೊಳ್ಳುವುದು, ಜಾರಿ ಬರುವುದು, ಓಡಿ ಹೋಗುವುದು ಅದು ನನ್ನ ಮನಸ್ಸು. ಅದು ನಿನಗೆ ಸಿಗಬೇಕು. ನನಗೆ ಯಾವ ಕೊರತೆ ಇಲ್ಲ. ನಮಗೆ ರಾಜ್ಯದ ಕೊರತೆ ಆಗಲಿಲ್ಲ, ಊಟದ ಕೊರತೆ ಮೊದಲಾಗಲಿಲ್ಲ. ವನವಾಸದಲ್ಲಿ 10 ಸಮಯ ನಾವಿದ್ದೆವು. ಎಷ್ಟು ಜನರಿಗೆ ಊಟ ಆಗಿದ್ದೇವೆ? ಚಿನ್ನದ ಬಟ್ಟಲಿನಲ್ಲಿ 80,000 ಮಿಗಿಲಾದ ಜನರು ಪ್ರತಿನಿತ್ಯ ಊಟ ಮಾಡ್ತಿದ್ರು. ಅಕ್ಷಯ ಪಾತ್ರ ನಮ್ಮ ಕೈಯಲ್ಲಿತ್ತು. ಈಗ ಅಗ್ನಿಗಳಿಗೆ ಒಂದು ಮಾಡುವುದೆಂದು ಎಲ್ಲರಿಗೂ ಬೇಕಾದ ಹೊಟ್ಟೆ, ದಾನ ಧರ್ಮ, ಅಕ್ಷಯ ಪಾತ್ರ ಇದೆ. ಯಾರು ಕಸಿದುಕೊಳ್ಳಿಲ್ಲ, ಅಕ್ಷಯ ಪಾತ್ರ ಕಡಿಯಲಿಲ್ಲ, ಮುಗಿದೈತೆ. ಇನ್ನು ಮುಂದುವರಿಸಬಹುದು. ಅದು ಸೂರ್ಯನ ಹತ್ರ ಇನ್ನೊಮ್ಮೆ ಕೇಳಿದ್ರೆ 12 ವರ್ಷಕ್ಕೆ ಮುಂದುವರಿಸದೆ ಅಕ್ಷಯ ಪಾತ್ರನೇ ಆಯ್ತು ಅಂತಾನೆ. ಏನು ಕಡಿಮೆ ಆಗಿದೆ? 1000 ಗಟ್ಟಲೆ, ಲಕ್ಷ ಗಟ್ಟಲೆ ಜನರು ಚಿನ್ನದ ಕಾಡಿನಲ್ಲಿ ಊಟ ಮಾಡ್ತಾ ಇರಬೇಕು ಅಂತಾದ್ರೆ ವೈಭವ ಏನು ಕಾಡಿನಲ್ಲಿ? ವನವಾಸದ ಕಥೆ ಏನು? ಅದನ್ನ ಕಾಡಿನಲ್ಲಿ ಕೂತ ಪಾಂಡವರಿಗೆ ಏನು ಕಷ್ಟ ಆಗಲಿಲ್ಲ, ಕಷ್ಟದ ಪ್ರಶ್ನೆ ಇಲ್ಲ. ಆದ್ರೆ ಕ್ಷತ್ರಿಯರು ಕ್ಷತ್ರಿಯ ಧರ್ಮ ಪಾಲಿಸಬೇಕು, ಸನ್ಯಾಸ ಪಾಲಿಸುವುದಲ್ಲ, ಅಧರ್ಮದ ವಿರುದ್ಧ ಹೋರಾಡಬೇಕು. ಹೋರಾಟ ಗದ್ದುಗೆಗಾಗಿ ಹೋರಾಟ ಅಲ್ಲ, ಅಧರ್ಮದ ವಿರುದ್ಧ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಸತ್ಯಕ್ಕಾಗಿ ಹೋರಾಟ ಅಷ್ಟೇ. ಇದು ಹೋರಾಟ ಎನ್ನುವುದು ಸ್ವಾರ್ಥಕ್ಕಾಗಿ ಅಲ್ಲ. ಪಾಂಡವರ ಪಕ್ಷದಲ್ಲಿ ಸ್ವಾರ್ಥ ಇಲ್ಲ, ಕೌರವರ ಪಕ್ಷದಲ್ಲಿ ತುಂಬಿದ್ದೇ ಸ್ವಾರ್ಥ, ಗಡಡಿಕೆ, ಅಪ್ರಾಮಾಣಿಕತೆ, ಅನ್ಯಾಯ, ಅಧರ್ಮ. ಅಷ್ಟಕ್ಕೋಸ್ಕರ ಮಾತ್ರ ಇದನ್ನು ನಡೆಸಬೇಕು. ಅಲ್ಲ ಅರ್ಜುನನ ಮನಸ್ಸು ಎಷ್ಟು ಹಗುರವಾಗಿದೆ ಎನ್ನುವುದಕ್ಕೆ ಈ ಮಾತು. ಅಚ್ಯುತಾಂತ ಮೊದಲೇ ಕರೆದು, ಕೃಷ್ಣ ಯಾವುದಕ್ಕೂ ನನಗೆ ಚ್ಯುತಿ ಇಲ್ಲ, ನಿನ್ನ ಯೋಚನೆಯಲ್ಲಿ ನನಗೆ ಚ್ಯುತಿ ಬರಲಿಲ್ಲ, ಇನ್ನು ಬರುವುದು ನಾನು. ಕೊರತೆ ಇಲ್ಲದ ಬದುಕು, ಕೊರತೆ ಇಲ್ಲದ ಸಂಗ್ರಾಮ ನನ್ನದಾಗಿದೆ. ಯುದ್ಧದಲ್ಲಿ ಕಸುವು ಬತ್ತಿ ಹೋಗಬಾರದು, ವೈರಿಗಳ ಮೇಲೆ ಆಕ್ರಮಣ ಮಾಡುವಾಗ ಬಲವು ನಿಲ್ಲಬಾರದು, ಬತ್ತಳಿಕೆ ಅರಿಯಾಗಬಾರದು,
ಯುದ್ಧದಲ್ಲಿ ಯಾವುದೇ ರೀತಿಯ ವೈಕಲ್ಯ ಬರಬಾರದು, ಕೊರತೆ ಇಲ್ಲದ ಯುದ್ಧ ನಿಮ್ಮನಾಗಲಿ ಎಂದು ಹೇಳಿಕೊಂಡು ಅಚ್ಯುತ ಅಂತ ಹೇಳಿ ಸೇನೆಯವರು ವೈವ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ, ನನ್ನ ರಥ ನಿಲ್ಲಿಸು ಅಂತಾನೆ. ನನ್ನ ರಥ ಅಂತ ಮೊದಲಿಗೆ ನನ್ನ ಅಚ್ಯುತ ಅಂತ ಹೇಳೇಗಾಗಲಿಲ್ಲ, ನನ್ನ ಸ್ವಾಮಿ ನೀನು. ಯಾವತ್ತೂ ಸಹ ಯಾವುದೇ ರೀತಿಯ ಅಂದ್ರೆ ದೇವರಿಗೆ ಕೊರತೆ ಇಲ್ಲದವ ಅಂತ ಹೇಳಿದ್ರು. ನಾವು ಜನ್ಮ ಮಾಡುವಾಗಲೂ ಕೊನೆಗೆ ಹೇಳಿದ್ರು ಅದಕ್ಕೆ ಎಂಥದೂ ನಾಮಸ್ಮರಣೆ ಮಾಡಿದ್ರು, ಏನು ಕರ್ಮ ಮಾಡಿದ್ರು ಕೊನೆಯಲ್ಲಿ ಅಚ್ಯುತ ಅನಂತ ಗೋವಿಂದ ಮೂವರನ್ನು ಕರಿಬೇಕಲ್ಲ. ಪಾರ್ವತಿ ದಂಗು ಕಡಿದೊಮ್ಮೆ ಕೇಳಿದ್ಲು ಶಿವನ ಹತ್ರ, ನೀನು ಹೇಗೆ ಅದು ಕುಡಿದು ಬಿಟ್ಟದ್ದು ವಿಷ ಅಂತ. ನನ್ನ ಧರ್ಮಿಣಿ ನೆನಪಾಗಲಿಲ್ಲ ತಾಳಿಯಲ್ಲ ಅಂತ, ನಮ್ಮ ಸಂಸಾರ ಒಂದು ಸಂಸಾರ ಏನ್ ಕಥೆ ಅಂತ. ಆಗ ಉತ್ತರದೇವ ಹೇಳಿದ್ರು, ಏನ್ ಕಷ್ಟ ಆಗಲಿಲ್ಲ ಕಷಾಯ ಕುಡಿಯುವಾಗ. ಯಾಕೆ ಅಂದ್ರೆ ನಾನು ನಾಮತ್ರಯಜಪ ಮಾಡಿದೆ, ಕುಡಿದ್ಬಿಟ್ಟೆ ಅಂತ. ಇದು ನಾಮತ್ರಯೇಣೈವ ವಿಕಂದೇವಿ ಭಯಾವಿಷಂ ಅಂತ. ಪಾರ್ವತಿ ನಾನು ವಿಷ ಕೊಡ್ತದ್ದು ಸತ್ಯ, ಆದ್ರೆ ನಾಮತ್ರಯ ಅದ ಮೊದಲು ಪಟ ಮಾಡಿದ್ದೇನೆ. ಅಚ್ಯುತ ಅನಂತ ಗೋವಿಂದ. ಅಚ್ಯುತ ಹೇಳಿದ್ರೆ ಚ್ಯುತಿ ಇಲ್ಲ, ಆದ್ರೆ ದೇಹದ ಚ್ಯುತಿ ಇಲ್ಲ. ವಿಷ ಕುಡಿದ್ರೆ ಏನಾಗುತ್ತೆ, ದೇಹ ಸತ್ತು ಹೋಗ್ತದೆ, ಸಾಯುವುದಿಲ್ಲ ಖಾತ್ರಿ ಆಗಿದೆ ನನಗೆ. ಮತ್ತೆ ಅನಂತ, ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಒಂದು ಸಾವು ಬರುದು, ಒಂದು ಹೆಚ್ಚು ಕಡಿಮೆ ಚ್ಯುತಿ ಇದ್ರೆ ಕೊರತೆ ಹೆಚ್ಚು ಕಡಿಮೆ ಆಗುವುದು, ಹೆಚ್ಚು ಕಡಿಮೆ ಆಗಲಿಲ್ಲ ಸತ್ಯ ಹೋಗುದು, ಅದು ಆಗಲಿಲ್ಲ. ಮತ್ತೆ ಗೋವಿಂದ ಎಚ್ಚರ ಆಗದೆ ಹೋದ್ರೆ ಕೆಲವರು ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ, ಮತ್ತೇನಾಗ್ತಾರೆ ಮೂರ್ಛೆ ತರ್ತಾರೆ, ಹೇಳುವುದಿಲ್ಲ ಅಷ್ಟೇ. ಎಷ್ಟು ವರ್ಷ ಅಂದ್ರೆ 50 ವರ್ಷ ಒಳ್ಳೆ ಕಥೆ ಇರ್ತದೆ. ಹತ್ತಿರ ಕೂತವರಿಗೆ ಪರಿಸ್ಥಿತಿ ಜೋರಾಗುತ್ತೆ, ಅವರಿಗೆ ರೋಗ ಹಿಡಿತದೆ. ಅದು ಗೋವಿಂದ ಎಚ್ಚರ ಇರ್ತಾನೆ, ಜ್ಞಾನ ಇದೆ, ದೇಹ ಮಾತ ಇಲ್ಲ, ಏನಾದ್ರೂ ಅಂಗವೈಕಲ್ಯ ಸೈಡ್ ಎಫೆಕ್ಟ್ ಅದು ಇಲ್ಲ. ಅಚ್ಯುತ ಅನಂತ ಗೋವಿಂದ. ಇದು ಮೂರು ನಾನು ನನಗೆ ನಿನ್ನ ಮಾಂಗಲ್ಯದ ಬದುಕಿಗೆ ಗಟ್ಟಿ ಮಾಡಿದೆ, ಇನ್ನೇನಾಗಬೇಕು ಹೇಳಿದೆ. ಇಂತಹ ಗಟ್ಟಿ ಎಚ್ಚರದಿಂದ ರುದ್ರ ಬಾರಾಗಿದ್ದ ಮೃತ್ಯು ದೇವತೆಯೇ ಭಗವಂತನ ನಾಮಸ್ಮರಣೆಯಿಂದ ಮೃತ್ಯುಂಜಯ ಆಯಿತು. ನಮಗೆ ಅದು ಸಿಗುವಾಗ ಎಷ್ಟು ದೊಡ್ಡ ಮಂತ್ರ ಆಗುವುದಿಲ್ಲ. ಅದನ್ನು ಮೊದಲು ಮಾಡಿಕೊಟ್ಟವ ಅರ್ಜುನ, ನಾವು ಕಲಿಬೇಕಾದ ನಮ್ಮ ಗುರು ಆಗ ಅದು ನಾರಾಯಣ ನಮಸ್ಕರಿಸ್ತೇ ನರಂಚ ಹೇಳು. ನಾವು ನರನಿಗೂ ವಂದನೆ, ನರ ಮಾತ್ರನಿಗೆ ವಂದನೆ. ಯಾಕೆಂದ್ರೆ ಅವನು ಶೇಷ ಇದ್ದಾನೆ, ಒಳಗೆ ನಮ್ಮೊಳಗೆ ನಿಂತು ಅಶೇಷವಾದ ಚಿಂತನೆ ಮಾಡಿಸಬೇಕು. ಅವನು ಭಗವಂತನ ಎಚ್ಚರ ಕೊಡಬೇಕು. ಅದನ್ನ ಇನ್ನು ದೇಹದ ಪಾತ ಇಲ್ಲದೆ, ಯಾವುದಕ್ಕೂ ಕೊರತೆ ಇಲ್ಲದೆ, ರಾಜ್ಯ ಏನು ಬೊಕ್ಕಸ ಏನು, ಕೃಷ್ಣನಿರುವಾಗ ಭಗವಂತ ಇರುವಾಗ, ಸಕಲ ಸಂಪತ್ತು ಕೈಯಲ್ಲಿರುವಾಗ, ರಥದ ತಟ್ಟೆಯಲ್ಲಿ ಕೂತಾಗ, ಎದುರು ಭಗವಂತ ಸಿಕ್ಕಿದಾಗ ಇನ್ನೇನು ಬೇಕು ಅವನಿಗೆ? ಅವನ ಆಯ್ಕೆಯೇ ತಂದಲ್ವ. ಎರಡು ಕಡೆಯಲ್ಲಿ ಇಷ್ಟು ರಾಶಿಯಾಗಿ ಕೃಷ್ಣ ನಾನು ಬರ್ತೇನೆ, ಒಬ್ಬನು ಕೈಯಲ್ಲಿ ಆಯುಧವೂ ಇಲ್ಲ, ಬರಲಿಲ್ಲ ಅಂತ. ಇನ್ನೊಂದು ಕಡೆಗೆ 1 ಲಕ್ಷ ನನ್ನ ಮಕ್ಕಳನ್ನು ಕೊಡುತ್ತೇನೆ, ಗೊಲ್ಲರನ್ನು ಗಟ್ಟಿ ಯುದ್ಧ ಮಾಡ್ತಾರವರು, ಯಾರಾಗ್ಬೋದು? ಅರ್ಜುನ ನನಗೆ ನಿರ್ಮಾಣ, ಅವನಿಗೆ ಜನ ಬೇಕು, ತಗೊಂಡೋದ ಗೌರವ. ಮತ್ತೆ ಇಷ್ಟಾದರೂ ಮುಗಿಲಿಲ್ಲ. ಕೃಷ್ಣ ಅವನು ಹೋದ ನಂತರ ಅರ್ಜುನ ಹತ್ರ ಕೇಳ್ತಾನೆ, ನೀನು ನಟ ಏನ್ ಸ್ವಾಮಿ ಅಂತಾನೆ. ನಾನು ಏನು ಹಿಡಿಯದೆ ಬರ್ತೇನೆ ಹೇಳಿದ್ದಲ್ಲ ನಿನಗೆ, ಆಯುಧ ಇಲ್ಲ, ಯಾಕೆ ನನ್ನನ್ನು ಆಯ್ಕೆ ಮಾಡಿದ್ರಿ? ಸುಮ್ಮನೆ ನಾನು ಬೆದರ್ಗೊಬ್ಬೆಯ ಬೆಟ್ಟಪ್ಪ ನಾನು ನಿಲ್ಲಿಕ್ಕೆ ಮಧ್ಯದಲ್ಲಿ. ಕೃಷ್ಣ ನಿನ್ನ ರಥದಲ್ಲಿ ಇದ್ರೆ ಸಾಕು, ನೀನ್ ಏನು ಹಿಡಿಯುದು ಬೇಡ, ಆಯುಧ ಬೇಡ. ಯಾಕೆ? ನನ್ನ ಮನಸ್ಸು ಉಂಟಲ್ಲ ಅದನ್ನು ಹಿಡಿದು ಸಾಕು. ಸಾರಥ್ಯ ನೀವು ಹೊರಗಿಂದ ಮಾಡು, ಏನ್ ಮಾಡು ಅರ್ಜುನ ಅಂತ ನೀನು ಹೇಳೋದು ಬೇಡ, ಒಳಗೆ ಮಾಡಿಬಿಡು, ಮುಗಿಸಿ ಹೋಗುತ್ತೆ, ಆಟ ಆಗುತ್ತೆ. ಇಷ್ಟೇ ತಾನೆ. ಕೃಷ್ಣನ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ಕೃಷ್ಣನನ್ನು ಮೊದಲು ಆಯ್ಕೆ ಮಾಡಿಕೊಂಡು ಕೃಷ್ಣನ ಹೇಳಿದ್ದ. ಯಾಕೆಂದ್ರೆ ಕೃಷ್ಣನೇ ಬಾಯ್ಬಿಟ್ಟು ಕೇಳಿದ್ದ, ಯಾಕೆಗೆ ನಾನು ಅಂತ. ಇದಕ್ಕೆ ನೀವು ಇದನ್ನು ಕೃಷ್ಣ ಮನೆಗೆ ಬಂದಾಗ ಹೇಳಿದ. ಕೃಷ್ಣ ನೋಡಿದ, ತುಂಬಾ ಖುಷಿ ಆಯ್ತು ಅಂತ. ಎಷ್ಟು ಖುಷಿ ಆಯ್ತು ಹೇಳಿದ್ರೆ ಕೃಷ್ಣ ಹೇಳಿಕ್ಕೆ ಬರುವುದಿಲ್ಲ ಅಂತ. ಯಾಕೆ ಹೇಳಿದ್ದಾಗುವುದಿಲ್ಲ ಅಂತ ಅಂದ್ರೆ ಆತ್ಮಾಸ್ಬೇಕಿದೆ, ಒಳಗಿನ ದೈವವೇ ನೀನಲ್ವ ಕೃಷ್ಣ, ಏನ್ ಹೇಳೋಣ? ಹೀಗೆ ಒಳಗೆ ಕೃಷ್ಣನನ್ನು ಸೆಳೆದುಕೊಂಡವ ಅರ್ಜುನ ರಥದಲ್ಲಿ ಕೃಷ್ಣ ಇದ್ದಾನನ್ನಂತ ಮಾತಾಡಲಿಕ್ಕೆ ಇಲ್ಲ ಅವನಿಗೆ, ಅಷ್ಟು ಗೊತ್ತವನಿಗೆ. ಅವನು ಇಂದ್ರನು, ಅವನು ಇಂದ್ರಿಯೇಶ, ಅವನು ಅವನ ಇಂದ್ರಿಯಗಳು ಸಹ ದೇವರ ಕೈಲಿರುವುದು ಅವನಿಗೆ ಚೆನ್ನಾಗಿ ಗೊತ್ತು. ನಾನಲ್ಲ ಅಂತ ಅವನಿಗೆ ಗೊತ್ತು, ನಾನು ಅವನ ಕೈಯಲ್ಲಿ ಕೂತಿದ್ದೇನೆ ಅಂತ ಚೆನ್ನಾಗಿ ಗೊತ್ತಿದೆ. ಅದನ್ನು ಅರ್ಚುತಾಂತ ಭಗವಂತನನ್ನು ಬಹಳ ಸುಂದರವಾದ ನಾಮದಿಂದ ಕರೆದು ಮುಂದೆ ಆಗತಕ್ಕ ಎಲ್ಲದರ ಪೀಠಿಗೆಗೆ ಮಂಗಳ ಹಾಡ್ತಾ ಇದ್ದಾನೆ. 2 ಸೇನೆಯ ನಡುವೆ ನನ್ನ ರಥ ನಿಲ್ಲಿಸು ಅಂತ ಕೇಳಿಕೊಂಡ. ಅವನ ಕೆಲವು ಕೇಳಿಕೆಗಳು ಉಂಟು, ಇನ್ನು ಮನಸ್ಸು ಹದಗೊಳ್ಳಿಕ್ಕೆ ಉಂಟು.
ಅದಕ್ಕೋಸ್ಕರ ಕೃಷ್ಣನ ಹತ್ತಿರದಲ್ಲಿ ತನ್ನನ್ನೇ ಭಗವಂತನ ಹತ್ತಿರ ನಿಲ್ಲಿಸಿ ಆರಂಭ ಮಾಡಿದ್ದಾನೆ. ಆದ್ರೆ ಒಂದು ರಥನ್ ಅಂತ ಹೇಳಿದ್ದಾನೆ, ಅದು ಹೇಳಿದ್ದ ನನ್ನ ರಥ ಅಂತ. ಕೃಷ್ಣ ನೋಡಿದ ನನ್ನ ಅಚ್ಯುತ ಅಂತ ಹೇಳ್ತಾನೆ, ನನ್ನ ರಥ ಅಂತ ಹೇಳ್ತಾನೆ, ನನ್ನ ಅಚ್ಯುತ ಹೆಚ್ಚು ನನ್ನ ರಥ ಹೆಚ್ಚು ಅಂತ ಆದಿತ್ಯ ನೋಡ್ತಾ ಇದ್ದಾನೆ ಕೃಷ್ಣ. ಮತ್ತೆ ಋಷಿಕೇಶ ಅಂತ ಹೇಳಿದ, ನೆನಪಾಡಿಸಿಕೊಡುವವನು ನಾನು ಅಂದ, ಮಾತಾಡಿಸುವವನು ನಾನು ಅಂದ. ಈಗ ಮಾತಾಡಿಸ್ತಾ ಇದ್ದೇನೆ, ಮಾತಾಡಿಸ್ತಾನೋ ಯೋಚನೆ ಮಾಡ್ತಾನೆ. ಇದರಲ್ಲಿ ಅರ್ಜುನನ ಭಾರ ಎಷ್ಟುಂಟು, ನನ್ನ ಭಾರ ಎಷ್ಟಿದೆ ಯೋಚನೆ ಮಾಡ್ತಾನೆ. ನಾವು ಕೆಲವು ಹೇಳ್ತೇನೆ ಆ ದೇವರೇ ಮಾಡೋದು ಅಂತ. ಯಾಕೆ ಏಕಾದಶಿ ಬಂದಾಗ ಯಾಕೆ ತಿನ್ಲಿಕ್ಕೆ ಬೇಕು ನಮಗೆ, ತಿನ್ನಂದ್ರೆ ಹೇಳ್ತೇವೆ ಎಲ್ಲ ದೇವರೇ ಮಾಡಿಸುದು. ಅಲ್ಲಿ ಒಲೆ ಓಡಿಸಿದ, ಕಾಫಿ ಮಾಡಿಸಿದ, ಕುಡ್ದೆ ಎಲ್ಲ ದೇವರೇ ಮಾಡಿಸಿದ್ದು. ಒಳ್ಳೆ ಚೆನ್ನ ಉಂಟು. ಮತ್ತೆ 16 ದಿವಸ ಒಲೆ ಓಡಿಸಿ ಸ್ಟೋವಲ್ಲಿ ಕಾಫಿ ಮಾಡಿದ್ದು ದೇವರಲ್ಲ, ಅದವನೇ. ಅನಿವಾರ್ಯ ಬಂದಾಗ, ಅನಿವಾರ್ಯತೆ ಇದ್ದಾಗ ಕಾಫಿ ಕುಡಿಬಾರ್ದು. ಏಕಾದಶಿ ಬಂದಾಗ ಮಾತ್ರ ಇಲ್ಲಿ ಎಚ್ಚರ ಆಗುವುದು ದೇವರು. ಈ ಎಚ್ಚರವನ್ನು ಎಚ್ಚರದಲ್ಲಿ ನೋಡ್ಲಿಕ್ಕೋಸ್ಕರ ಕೃಷ್ಣ ಅವನನ್ನು ಆಚೀಚೆ ಮಾಡ್ತಾ ಇದ್ದಾನೆ. ಈ ಎಚ್ಚರ ಸರಿ ಉಂಟೋ, ಎಷ್ಟು ಎಚ್ಚರದಲ್ಲಿ ಉಂಟು ಅಂತ ನೋಡ್ಲಿಕ್ಕೆ ಕೃಷ್ಣನ ಒಂದು ವಿಚಿತ್ರವಾದಂತಹ ಮನೋಭೂಮಿಕೆ. ಅದರ ಹಿನ್ನೆಲೆಯಲ್ಲಿ ಮೇರಥಮ್ಮು ನನ್ನ ರಥ ಅಂದಿದ್ದಾನೆ. ಎಷ್ಟರ ಮಟ್ಟಿಗೆ ಒಂದು ರಥ? ಮೇಲೆ ಕೂತವ ಕಪಿಧ್ವಜ. ಆ ಕಪಿಧ್ವಜ ಅಂತ ಹೇಳಿದ್ದ ಹಿಂದೆ. ಯಾರು ಹೇಳಿದ್ದ? ಸಂಜಯನೇ ಹೇಳಿದ್ದ. ಯಾಕೆ ಹೇಳಿದ್ದ? ಅದು ಎರಡೂ ಮಾಡುತ್ತೆ. ಏನ್ ಮಾಡುತ್ತೆ? ಅದು ನೀರನ್ನು ಕುಡಿಯುತ್ತೆ. ನೀರು ಕುಡಿಯುದು ಎಲ್ಲರೂ ಕುಡಿಯುತ್ತಿಲ್ಲ. ಕಾರಣ ನೀರು, ಪಿ ಅಂದ್ರೆ ಪಾನ. ನೀರು ಕುಡಿತದೆ ಅಂದ್ರೆ ಅಲ್ಲ, ಬೆಂಕಿ ಉಗುಳ್ತದೆ. ಅದಕ್ಕೆ ನೀರು ಕುಡಿದ್ರೆ ಒಣಗಿ ಹೋಗುತ್ತೆ. ಮತ್ತೆ ಏನಿಲ್ಲ, ನೀರ ಪಸೆ ಇಲ್ಲ ಅಂತ ಆದ್ರೆ ಬೆಂಕಿ ಹೊಟ್ಟುವುದು. ಲಂಕೆಗೆ ಬೆಂಕಿ ಕೊಟ್ಟವ ಎಲ್ಲಿ ಕೂತಿದ್ದಾನೆ? ಅರ್ಜುನನ ದುಃಖದಲ್ಲಿ ಇದ್ದಾನೆ. ಈಗ ಉಗುಳುತ್ತಾನೆ ಬೆಂಕಿ. ಯಾವಾಗ ಅತಿಥಿಗಳು ಬಂದಾಗ ಅವರಿಗೆ ನಾವೇನಾದ್ರೂ ಕೊಡ್ತೇವೆ. ದೇವರು ಸಿಕ್ಕಿದಾಗ ಕೊಟ್ಟದ್ದು ನಮಗೆ ಅನಂತವಾಗಿ ಹಿಂದೆ ಬರ್ತದೆ. ಹಾಗೆ ಅತಿಥಿ ಮೊದಲು ಬಂದ ಲಂಕೆಗೆ ಕಪಿ ಏನ್ ಕೊಟ್ಟ? ರಾವಣ ಬೆಂಕಿ ಕೊಟ್ಟ. ಅತಿಥಿ ಏನ್ ಮಾಡಿದ? ಎಲ್ಲ ಮನೆಗೆ ಬಿಟ್ಟು ಬಂದ. ಒಂದು ಕೊಟ್ಟರೆ ನಾನು ಅನಂತ ಮಾಡುತ್ತೇನೆ ಅಂತ ತೋರಿಸಿಕೊಟ್ಟು ಬಂದ. ನೀವು ಕೊಟ್ಟದ್ದೇ ನಿಮಗೆ, ಕೆರೆಯ ನೀರು ಕೆರೆಗೆ ಸರಿ. ಆದ್ರೆ ಇವತ್ತು ಲಂಕೆಯನ್ನು ಸುಟ್ಟವ ಇಲ್ಲಿ ಕೂತಿದ್ದಾನೆ. ಎದುರಾಳಿಯ ಸೈನ್ಯವನ್ನು ಸುತ್ತಲಿಕ್ಕೆ ಪುರುಸೊತ್ತು ಹೆಚ್ಚು ಬೇಡ ಅವನಿಗೆ, ಯೋಚನೆ ಮಾಡುವಂತಾನೆ ಈ ಪತಿಯಲ್ಲಿ ಕಳೆದ. ಅಂತಹ ಕಪಿಧ್ವಜನಿಂದಾಗಿ ಅರ್ಜುನ ಸಂಪ್ರತ ಹೇಳುವಾಗಿಲ್ಲ. ಕೃಷ್ಣ ಕೂತಿದ್ದಾನೆ, ಕೃಷ್ಣನ ಕೈಯಲ್ಲಿಯ ಸಾರಥ್ಯ ಇದೆ. ಅದರಿಂದ ನನ್ನ ರಥ ಅಂತ ಹೇಳ್ತಾನಲ್ಲ, ನೋಡುವ ಎಂಬುದು ಉಂಟು. ನನ್ನದೂ ಅಂತ ಪೂರ್ತಿ ಇಲ್ಲ, ನನ್ನದೂ ಅಂತೂ ಪೂರ್ತಿದ್ದಾಗಿದೆ. ಅಚ್ಯುತಾಂತ ಇದೆ, ನನ್ನ ಅಚ್ಯುತಾಂತ ಇದೆ. ಅದರಿಂದ ಎಷ್ಟರ ಮಟ್ಟಿಗೆ ಅರ್ಜುನ ಸರಿ ಇದ್ದಾನೆ ನೋಡ್ಲಿಕ್ಕೆ ಕೃಷ್ಣ ಹೇಗೂ ಋಷಿಕೇಶನಾಗ್ತಾನೆ. ಈಗ ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತಾನೆ. ಎರಡು ಸೇನೆಯ ನಡುವೆ ನಿಲ್ಲಿಸು ಅಂತ ಅರ್ಜುನ ಕೇಳಿಕೊಂಡಿದ್ದಾನೆ. ಮತ್ತೆ ನಾನು ಸರಿ ಕೃಷ್ಣ